ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಇದು ಆಕಳ ಸಗಣಿ ಕೂಡ ಧೂಪ ಮಾಡೋದು ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ಒಂದು ತುಂಬ ಯೂಸ್ಫುಲ್ ವಿಡಿಯೋ ಆಗ್ಬೋದು ಫ್ರೆಂಡ್ಸ್. ಇದು ಡೈಲಿ ಬೇಸಲ್ಲಿ ಮನೇಲಿ ಹಚ್ಕೊತ ಬಂದರೆ ಎಷ್ಟು ಪಾಸಿಟಿವಿಟಿ ಆಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಬನ್ನಿ, ನಾನೀಗ ಎಲ್ಲದು ಪ್ರಾಸೆಸ್ ಹೇಗೆ ಮಾಡೋದಂತ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇಲ್ಲಿ ನನ್ನ ಕಣ್ಮುಂದೆ ಹಸು ಕಾಣ್ತಾ ಇದೆ. ನಾನು ಒನ್ ಟೈಮ್ ಮಾಡಿಕೊಂಡ್ರೆ ಒಂದು 3-4 ಮಂತ್ಸ್ಗೆ ಆಗೋಷ್ಟು ಮಾಡಿಟ್ಕೊತೀನಿ. ನಾನು ಯಾವುದೇ ರೀತಿ ಹೊರಗಡೆ ಆಚೆ ಕಡೆ ತಂದು ಇಡಲ್ಲ, ಹಚ್ಚೋದಿಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಮಾಡ್ಕೊತೀನಿ ಧೂಪನ ಮಾತ್ರ. ಬನ್ನಿ, ಇಲ್ಲಾಗಲೇ ನನಗೆ ಸಗಣಿ ಸಿಕ್ಕಾಗಿದೆ. ಎಲ್ಲ ಕಲೆಕ್ಟ್ ಮಾಡಿ ನಾನು ಮನೆಗೆ ತಂದ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 2 ಹಸು ಇದೆ. ಹಸುದು ಸಗಣಿ ಫ್ರೆಶ್ ಆಗಿ ಸಿಕ್ಕಿದಾಗೆ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಹಚ್ಚೋದ್ರಿಂದ ಮನೆಯಲ್ಲಿ ತುಂಬ ಪಾಸಿಟಿವ್ನೆಸ್ ಬರುತ್ತೆ. ಆಮೇಲೆ ಮನೆಗೆ ಕ್ಲೆನ್ಸ್ ಆಗುತ್ತೆ. ಮನೆದು ಆರೋ ಅನ್ನೋದು ಇರುತ್ತಲ್ಲ, ಅದೆಲ್ಲ ತುಂಬ ಇದಾಗುತ್ತೆ. ನೋಡಿ, ನಾನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಂದೀನಿ. ನನಗೆ ಸಿಕ್ಕಿರೋದಿಷ್ಟು, ಇದಿಷ್ಟೇ ಸಾಕು. ಒಂದು 2 to 3 ಮಂತ್ಸ್ ಆರಾಮ್ಸೆ ಆಗುತ್ತೆ. ಇದು ಬಂದು ನಾನು ಫಸ್ಟು ಒಂದು ಕವರ್ ಹಾಸಿ ಅದರಲ್ಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಕಲ್ಲು ಕಡ್ಡಿ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ತಕ್ಕೊತಾ ಇದ್ದೀನಿ. ಅಂದರೆ ನಿಮ್ಮ ಕೈಗೆ ಎದ್ಕೋಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಸ್ವಲ್ಪ ಇದು ಮಾಡಿದರೆ ಮಾಡಿಕೊಂಡ್ರೆ ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದ್ರಾಗೆ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ಮಿಕ್ಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಏನು ಹೇಳ್ತಿದ್ದೀನಿ. ಇದು ಧೂಪ, ಲೋಬಾನ ಅಂತಾರಲ್ಲ, ಸಾಂಬ್ರಾಣಿ ಪೌಡರು. ಇದಕ್ಕಿಂತ ಮುಂಚೆ ಇದು ಮಾಡೋ ವಿಧಾನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಫಸ್ಟ್ ಅದು ಸಗಣಿದು ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಇರೋದು ಒಂದು ಪೌಡ್ರ್ ಆ್ಯಡ್ ಮಾಡ್ತೀನಿ. ಇದು ಸ್ವಲ್ಪ ಲೋಬಾನ, ದೇಸಿ ಗೀ, ಹಸುವಿನ ಗೀ, ಪಚ್ಚಕರ್ಪೂರ ಮತ್ತು ಇದು ಗಂಧದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಆ ಮೂರನ್ನೆಲ್ಲ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರು. ಇದನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಏನಾದರೂ ದುರ್ವಾಸನೆ ಇದ್ದರೆ, ಆಮೇಲೆ ಸುಗಂಧ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸಾಂಪ್ರದಾಯಿಕವಾಗಿ ಮನೆಯಲ್ಲೇ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಮನೆಯಲ್ಲಿ ಶಾಂತಿ ತರೋಕ್ಕೆ ಬೆನಿಫಿಟ್ಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಇದನ್ನು ಎಲ್ಲ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಹಚ್ಚೋದ್ರಿಂದ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ, ಆರಾಮದಾಯಕ ವಾತಾವರಣ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಮನೆಗೆ ಯಾರಾದರೂ ಬಂದರೂ ಕೂಡ ಅವ್ರಿಗೆ ತುಂಬ ಸ್ಪೆಷಲ್ಲಾಗಿ ಫೀಲ್ ಆಗುತ್ತೆ ಫ್ರೆಂಡ್ಸ್ ಹಚ್ಚೋದ್ರಿಂದ. ಆಲ್ಮೋಸ್ಟ್ ಎಲ್ಲರೂ ಕೇಳುತ್ತೆ, ಮನೆಯಲ್ಲಿ ಶಾಂತಿ ಇರುತ್ತೆ. ಆಮೇಲೆ ಸದಾ ಮನೇಲಿ ಕೆಲವ್ರ ಮನೇಲಿ ಜಗಳ ಎಲ್ಲ ಆಡ್ತಾ ಇರುತ್ತೆ, ಅದೆಲ್ಲ ಹೋಗುತ್ತೆ. ನೋಡಿ, ನಾನು ಆ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕ್ವಾಂಟಿಟಿ ನಿಮಗೆ ನೋಡಿ, ಇದೇನಿಲ್ಲ, ತುಪ್ಪ ಹಾಕೋದ್ರಿಂದ ನಿಧಾನವಾಗಿ ಉರಿಯೋಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ದೇಸಿ ಗೀ ತುಂಬ ಪವಿತ್ರತೆ ಇರೋದು. ನೋಡಿ, ಈ ಥರ ಎಲ್ಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಸ್ಯಾಂಡ್ಲ್ವುಡ್ ಪೌಡ್ರು, ಪಚ್ಚಕರ್ಪೂರ, ದೇಸಿ ಗೀ ಮತ್ತು ಸ್ವಲ್ಪ ಲೋಬಾನದ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಡ್ ಮಾಡಿ ಅದ್ರ ಜೊತೆನೇ ನಾನು ರೆಡಿ ಮಾಡ್ಕೋಬೇಕಾದಾಗೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇದು ಹಚ್ಚೋದ್ರಿಂದ ಕೀಟಗಳು, ಸೊಳ್ಳೆಗಳು ಎಲ್ಲ ದೂರ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಪೂಜೆಗೆ, ಧ್ಯಾನಕ್ಕೆ, ಆಮೇಲೆ ಯೋಗ ಮಾಡೋರಿಗೆ ಅದು ಮಾಡೋದ್ರಾಗ ಆಧ್ಯಾತ್ಮಿಕ ವಾತಾವರಣವೂ ಅವ್ರಿಗೆ ಸಿಕ್ಕಂಗಾಗುತ್ತೆ. ಮನೇನಂತೂ ಎಷ್ಟು ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತಂದರೆ ಮನೆ ಆರೋನ ನೀವು ಒಂದು ಸಾರಿ ಇದ್ರದ್ದು ಬೆನಿಫಿಟ್ಸ್ ನೋಡ್ಕೊಳ್ಳಿ ಮಾಡಿಕೊಂಡು. ತುಂಬ ಇದು ಅನಿಸುತ್ತೆ ಫ್ರೆಂಡ್ಸ್. ನನಗಂತೂ 100ಗೆ 99% ರಿಸಲ್ಟ್ ಸಿಕ್ಕಿದೆ. ಅದರಿಂದನೇ ನಾನು ಈ ವಿಡಿಯೋ ಮಾಡಿ ನಿಮಗೂ ಶೇರ್ ಮಾಡಿ ಮಾಡೋಣ ಅಂದ್ಕೊಂಡೆ. ಇದು ಹೆಲ್ಪ್ ಆಗ್ಬೋದು ಫ್ರೆಂಡ್ಸ್. ನೋಡಿ, ನಾನು ಯಾವತ್ತೂ ಆಚೆಯಿಂದ ತರಲ್ಲ ಧೂಪ. ಇದು ಮನೆಯಲ್ಲೇ ಮಾಡಿದರೆ ಒಂದು 3-4 ತಿಂಗಳಿಗೆ ದಿನ ಹಚ್ಚಿದ್ರೂ ಕೂಡ ಇದು ಆಗಲ್ಲ ಫ್ರೆಂಡ್ಸ್. ನಿಮ್ಮ ಶೇಪ್ ಯಾವ್ದು ಬೇಕು ಆ ಥರ ಸೈಜು ನಿಮ್ಮ ಇದಕ್ಕೆ ನೋಡ್ಕೊಳ್ಳಿ.
ನಾನಿಲ್ಲಿ ಸೇಮ್ ಭರಣಿ ತಟ್ತಾರಲ್ಲ ಇದು ಮಾಡ್ಕೊತೀನಿ. ನಾನು ಮಾಡಿಕೊಂಡು ಅದನ್ನೇ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡೆ ನಾನು ಸುಟ್ಕೊಂಡು ಧೂಪ ರೆಡಿ ಮಾಡ್ತೀನಿ. ನೋಡಿ ನಾನು ರೌಂಡ್ ಶೇಪಲ್ಲಿ ಮಾಡ್ತಿದ್ದೀನಿ. ಆಮೇಲೆ ಬಟ್ಲ ಆಕಾರದಲ್ಲೂ ಮಾಡ್ಕೋಬೋದು ನೀವು. ಇದು ಚಿಕ್ಕ ಚಿಕ್ಕದು ನಾನು ದೊಡ್ಡದು ಮಾಡಿ ಬಿಸಿಲಿಗೆ ಒಂದು 4 to 5 days ಒಣಗಿಸ್ಕೊತೀನಿ ಫ್ರೆಂಡ್ಸ್ ಚೆನ್ನಾಗಿ. ನೋಡಿ ನಾನು ಈ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ರೌಂಡಲ್ಲಿ. ಅಂದರೆ ಜಲ್ದಿ ಬಿಸಿಲಿಗೆ ಒಣಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಫ್ಲ್ಯಾಟಾಗಿ ರೌಂಡಾಗಿ ಮಾಡ್ಕೊತಿದ್ದೀನಿ. ಒಬ್ಬೊಬ್ಬರು ಕಪ್ ಡಿಸೈನಲ್ಲೂ ಮಾಡ್ಕೊತಾರೆ. ಈಗ ರೆಡಿಮೇಡ್ ಕಪ್ಸ್ ಎಲ್ಲ ಬರುತ್ತಲ್ಲ ಧೂಪ ಹಾಕೋಕ್ಕೆ, ಆ ಥರನೂ ಮಾಡ್ಕೋಬೋದು. ಇದು ನಿಮ್ಗೆ ಹೇಗೆ ಕನ್ವೀನಿಯನ್ಸ್ ಆಗುತ್ತೆ. ಇದು ಗ್ಯಾಸಲ್ಲಿ ಬೆನ್ಸೋಕ್ಕೆ ಕೂಡ ತುಂಬ ಈಸಿಯಾಗಿ ಆಗುತ್ತೆ ಅನ್ನೋ ಸಲುವಾಗಿ ನಾನು ಫ್ಲ್ಯಾಟಾಗಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಆಮೇಲೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಮನೆ ವಾತಾವರಣ ಕೂಡ ತುಂಬ ಇದು ಆಗುತ್ತೆ ಫ್ರೆಂಡ್ಸ್, ಶಾಂತಿ ಸಿಗುತ್ತೆ. ಮೇನ್ ಮನೆಯಲ್ಲಿ ಬರಬೇಕು ಇರಬೇಕು ಅಂದರೆ ಅದು ಒಂಥರ ವಾತಾವರಣ ತುಂಬ ಶಾಂತವಾಗಿದ್ದರೆ ತಾನೇ ನಾವು ಮನೆಗೆ ಇರಬೇಕು ಅನಿಸೋದು. ಅದೆಲ್ಲ ಹೆಲ್ಪ್ ಮಾಡುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಚೇಂಜಸ್. ನಾನು ಹೇಳೋದಕ್ಕಿಂತ ಸ್ವಂತ ಅನುಭವ ಪಡೆಯೋದ್ರಲ್ಲೇ ಇರುತ್ತೆ ಅಲ್ವಾ ರಿಸಲ್ಟು. ಈಗ ನನಗೆ ಸಿಕ್ಕಂಗೆ ನಿಮಗೂ ಸಿಗಬೇಕು ಅಂತಂದರೆ ನೀವು ಅದು ಅಟ್ಲೀಸ್ಟ್ ಟ್ರೈ ಆದರೂ ಮಾಡಬೇಕಲ್ಲ ಫ್ರೆಂಡ್ಸ್. ನೋಡಿ ನಾನು ಈ ಟೈಪಲ್ಲೂ ಮಾಡ್ಕೊತಾ ಇದ್ದೀನಿ. ನಮ್ಮ ಪೂರ್ವಜರು ಏನು ಹೇಳ್ತಾರೆ ಅಂದರೆ, ಅಟ್ಲೀಸ್ಟ್ ನಾವು ಡೈಲಿ ಧೂಪ ಹಾಕಲಿಲ್ಲ ಅಂದರೆ ಅಮಾವಾಸ್ಯೆಗೆ, ಹುಣ್ಣಿಮೆಗೆ, ಶುಕ್ರವಾರ, ಮಂಗಳವಾರ, ಸೋಮವಾರ ಆ ಥರ ಎಲ್ಲ ಹಾಕ್ಕೊತ ಬಂದರೂ ಕೂಡ ತುಂಬ ಟ್ರೆಮೆಂಡಸ್ ಚೇಂಜ್ ಇರುತ್ತೆ ಫ್ರೆಂಡ್ಸ್. ಮೇನ್ ಮನೆಗೆ ಪಾಸಿಟಿವಿಟಿ ವಾತಾವರಣ ಕೊಡುತ್ತೆ. ನಾವೇನೇನೋ ಮಾಡೋದೆಲ್ಲ ಪಾಸಿಟಿವ್ ಸಲುವಾಗೇ ಅಲ್ವಾ. ಅದಕ್ಕೆ ಇದು ಮನೆಯದು ಆರೋ ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡುತ್ತೆ. ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಶೇಪ್ಸು. ನನಗಿದಿಷ್ಟು ಒಂದು 2 months ಆಗುತ್ತೆ ಫ್ರೆಂಡ್ಸ್ ಆರಾಮ್ಸೆ. ಇದನ್ನೆಲ್ಲ ಒಣಗಿಸ್ಕೊಟ್ಟಿನಿ. ನೋಡಿ ಇದು ಜಸ್ಟ್ ಈಗ ಗ್ಯಾಸಲ್ಲಿ ಬೇಯಿಸ್ಕೊಂಬಂದು ಇಟ್ಟಿದ್ದೀನಿ. ಅದಕ್ಕೇನು ನಾನು ಧೂಪ ಹಾಕಿಲ್ಲ. ಈಗ ಧೂಪ ಆ್ಯಡ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಹೊಗೆ ಬರುತ್ತೆ ಅಂದರೆ ನೋಡಿ ಫ್ರೆಂಡ್ಸ್. ಹೀಗೆ ಆಲ್ಮೋಸ್ಟ್ ಪೂಜೆ ಮಾಡಿದ ಮೇಲೆ ಕಂಪ್ಲೀಟ್ ಧೂಪ ಹಾಕಬೇಕು ಫ್ರೆಂಡ್ಸ್, ಎಲ್ಲ ಕ್ಲೆನ್ಸ್ ಆಗೋಕ್ಕೆ. ನೋಡಿ ಎಷ್ಟು ಬರುತ್ತೆ. ನೀವು ಅಂಗಡಿಯಿಂದ ತಂದರೂ ಕೂಡ ಈ ಮಟ್ಟಿಗಂತೂ ಇರಲ್ಲ, ಚಾನ್ಸೇ ಇಲ್ಲ. ನಾನು 2 ನೋಡಿದ್ದೀನಿ ಬಳಸಿ, ಅದರ ಸಲುವಾಗಿ ಹೇಳ್ತಾ ಇದ್ದೀನಿ. ಇದಂತೂ ಬೆಸ್ಟ್ ಫ್ರೆಂಡ್ಸ್. ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರ ಯಾವುದು ಆಕಳ ಸಿಗಲಿ, ಎಲ್ಲಾದರೂ ರೋಡ್ ಸೈಡ್ ಹೋಗ್ಬೇಕಾದ್ರೆ ಸಿಕ್ಕಿರೋದೇ ತಂದು ಮಾಡ್ಕೊಳ್ಳಿ. ಅದರದ್ದು ಉಪಯೋಗ ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ. ಯಾವುದು ವೇಸ್ಟ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಅದು ಆಮೇಲೆ ನಮ್ಮ ಮನೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗಬೇಕಂದ್ರೂ ಕೂಡ ಗೋವಿಂದು ಪೂಜೆ ಅದರದ್ದು ಯೂಸಸ್ಸು ಎಲ್ಲ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲೂ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಾನು ನೋಡಿ ಬಳಸಿರೋದ್ರಿಂದನೇ ಇದು ನಾನು ನಿಮಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.